ಪೂಜೆ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾರೆ. ಇದು ಭಾಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೋ. ಇದಕ್ಕೆ ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ. ರೈತರು, ವಿಶೇಷವಾಗಿ ರೈತರು ತಮ್ಮ ಜಮೀನನ್ನು ಕಳ್ಕೊಂಡು ಅವರು ಈ ಒಂದು ಕುಡಿಯೋ ನೀರಿನ ಯೋಜನೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೀರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾಳ ಜನ ಟೀಕೆ ಮಾಡ್ತಾ ಇದ್ರು. ನಾನು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಹಂತವಾಗಿ ಪ್ರತಿಯೊಂದನ್ನು ಕೂಡ ರಿವ್ಯೂ ಮಾಡಿ ಭಾಳ ಜನ ಇದಕ್ಕೆ ಅಡಚಣೆಯನ್ನು ಕೂಡ ಮಾಡ್ತಾ ಇದ್ರು. ಹಿಂದೆ ಸರ್ಕಾರದವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೆ ಕೆಲವರು ಯಾರು ಸಹಕಾರ ಕೊಟ್ಟಿರಲಿಲ್ಲ. ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ನಮಗೆ. ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನು ಹುಡುಕಿ ಪವರ್ ಡಿಪಾರ್ಟ್ಮೆಂಟ್ ಅವರು ಭಾಳ ಉತ್ತಮವಾದ ರೀತಿ ಸಹಕಾರ ಕೊಟ್ಟರು. ಫಾರೆಸ್ಟ್ ಅವರು ಕೊಟ್ಟಿದ್ದಾರೆ, ಇನ್ನು ಕೊಡಬೇಕಾಗಿದೆ. ಬಟ್ ನಮ್ಮ ಇಲಾಖೆಯವರು ಕೂಡ, ರೆವಿನ್ಯೂ ಇಲಾಖೆಯವರು, ಲೋಕಲ್ ಡೆಪ್ಟಿ ಕಮಿಷನರ್ಸು, ಬೇರೆ ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಸಹಕಾರ ಕೊಟ್ಟು ಬಹುಶಃ ಇವತ್ತು ನಾನು ಟ್ರಯಲ್ ರನ್ನು ಕೂಡ ಪ್ರಾರಂಭ ಮಾಡಿ ಬಂದಿದ್ದೇನೆ. ಈ ಮಧ್ಯದಲ್ಲಿ ಟ್ರಯಲ್ ರನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಕಡೆ ಲೀಕ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಕೂಡ ಎಲ್ಲ ಸರಿ ಮಾಡಿ, ಅದು ಭಾಳ ದೊಡ್ಡ, ನೀವೆಲ್ಲ ಬಂದು ಸ್ಪಾಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವೇನು ಬೆಂಗಳೂರಿಗೆ ನೀರು ಬರೋದನ್ನ ಏನು ನೋಡ್ತಾ ಇದ್ದೀರಿ, ತೊರೆಕಾಡಿನಹಳ್ಳಿಯಿಂದ ಏನು ಬೆಂಗಳೂರು ಬರ್ತಾ ಇದೆ, ಅದಕ್ಕಿಂತ ಡಬಲ್ ತ್ರಿಬಲ್ ಪಂಪ್ಗಳನ್ನು ಇವತ್ತು ನಾವು ಉಪಯೋಗಿಸ್ತಾ ಇದ್ದೇವೆ ಮಾಡಿ. ಇವತ್ತು ಅದನ್ನೆಲ್ಲ ಆನ್ ಆಗಿ ಎಲ್ಲ 5 ವರ್ಷ ಗ್ಯಾರಂಟಿ ಇರ್ತದೆ. ಆ ಪ್ರಕಾರ ಅದನ್ನು ಪ್ರಾರಂಭ ಮಾಡಿ ಈಗ 6ನೇ ತಾರೀಕಿಂದ ಈ ಪವಿತ್ರ ದಿನ, ಏಕೆಂದರೆ ನಾನು ಎಲ್ಲ ಹೊರಗಡೆ ಹೋಗೋನಿದ್ದೆ, ಏಕೆಂದರೆ ನೀರಿರುವಾಗಲೇ ಇದನ್ನು ಆನ್ ಮಾಡಬೇಕು, ಹೇಳಿ ಸಂಪೂರ್ಣವಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 6ನೇ ತಾರೀಕಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈಗ 132 ಕಿಲೋಮೀಟ್ರ್ ನೀರು ವಾಣಿವಿಲಾಸ್ಗೆ ನಾವು ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಒಂದು 32 ಕಿಲೋಮೀಟ್ರ್ ಆದಮೇಲೆ ಒಂದು ಎಸ್ಕೇಪ್ ರೂಟ್ ಅಂತ ಒಂದಲ್ಲಿ ಮಾಡಿಟ್ಟಿದ್ದೇವೆ, ಆ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಮಧ್ಯದಲ್ಲಿ ಫಾರೆಸ್ಟು ಸ್ವಲ್ಪ ಅವರು ನಮಗೆ ಜಮೀನ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ನಮ್ಮ ಡೆಪ್ಟಿ ಕಮಿಷನರ್ಸು ಆಲ್ಟರ್ನೇಟಿವ್ ಲ್ಯಾಂಡನ್ನು ಈಗಾಗಲೇ 502 ಎಕರೆ ಫಾರೆಸ್ಟ್ ಅವರು ನಮಗೆ ಜಮೀನನ್ನು ಬಿಟ್ಕೊಡಬೇಕಾಗಿದೆ. ನಾವು ಅವ್ರಿಗಾಗಲೇ 452 ಎಕರೆ ಜಮೀನನ್ನು ಫಾರೆಸ್ಟ್ಗೆ, ಆಲ್ಟರ್ನೇಟಿವ್ ಲ್ಯಾಂಡ್ಗೆ ಅಪ್ಲೋಡ್ ಮಾಡಿದ್ದೇವೆ. ಅವ್ರದ್ದು ಸ್ವಲ್ಪ ಕಸಿಬಿಸಿ, ಏನೇ ಗೌರ್ಮೆಂಟ್ ನಮ್ಮ ಮಂತ್ರಿಗಳು ಏನೇ ಹೇಳಿದ್ರು ಕೂಡ ಅವ್ರದ್ದೇ ಆದಂಥ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಆದರೂ ಚಿಂತೆ ಇಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತೇಳಿ. ನೆಕ್ಸ್ಟು ಫಾರೆಸ್ಟು ಪ್ರಾಬ್ಲಮ್ಮು ಬಹುಶಃ ಸದ್ಯದಲ್ಲೇ ಇನ್ನೊಂದು ವಾರದಲ್ಲಿ ಸೆಟ್ಲ್ ಆಗ್ತದೆ. ಆದ ತಕ್ಷಣ ಎಷ್ಟು ದಿನ ಬೇಕಾಗ್ತದೆ ಫಾರೆಸ್ಟ್ ಕೆಲಸ ಮಾಡೋದಕ್ಕೆ? ಒಂದು 4 ತಿಂಗಳಲ್ಲಿ ಆ ಕೆಲಸ ಮುಗಿದ್ರೆ, ಒಂದು 5-6 ತಿಂಗಳಲ್ಲಿ ಇನ್ನು 140 ಕಿಲೋಮೀಟ್ರು ತುಮಕೂರವರೆಗೂ ನೀರು ತರಲಿಕ್ಕೆ ಒಂದು ಅವಕಾಶ ಇದೆ. ಅದಾದ ಮೇಲೆ ನಾವು ಬೇರೆ ಕಡೆ ಎಲ್ಲ ಟೆಂಡರ್ಸ್ ಕೂಡ ಎಲ್ಲ ರೆಡಿ ಆಗಿದೆ. ಸೊ ಅದಕ್ಕೇನು ಬೇಕು ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಒಟ್ಟಾರೆ ಇದು 227ಕ್ಕೆ 27ಕ್ಕೆ ಇಸ್ವಿಗೆ, ಇದು 24ರಲ್ಲಿದ್ದೇವೆ. ಇದಕ್ಕೆ ಕಂಪ್ಲೀಟ್ ನಾವು ಫುಲ್ಲು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಪ್ಲ್ಯಾನಿಂಗ್ ಹಾಕ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದು ಫಸ್ಟ್ ಟೈಮ್ ಮಳೆನೂ ಕೂಡ ಚೆನ್ನಾಗಿ ಆಗ್ತಾಯಿದೆ. ಅದಾದಮೇಲೆ ಮುಂದಕ್ಕೆ ಇನ್ನೂ ಯಾವ್ಯಾವ ರೀತಿ ವಯಬಿಲಿಟಿ ಮಾಡಬೇಕು ಅಂತೇಳಿ
ಇದನ್ನು ನಾವು 24 TMCಗೆ ನಾವೇನು ಯೋಜನೆ ಹಾಕ್ಕೊಂಡಿದ್ದೀವಿ, ಈ 24 TMCಲಿ ಈ ಕುಡಿಯೋ ನೀರಿಗೋಸ್ಕರ ಮತ್ತು ಕೆಲವು ಕಡೆ ಕೆರೆ ನೀರು ಮಾಡಲಿಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದಲ್ಲದೆ ಮುಂದಕ್ಕೆ ಒಂದು ಸಪ್ರೇಟ್ DPR ಕೂಡ ರೆಡಿ ಆಗ್ತಾ ಇದೆ. ಎಲ್ಲೆಲ್ಲಿ ನೀರು ವೇಸ್ಟೇಜ್ ಆಗಿ ಹೋಗ್ತಾ ಇದೆ ಅದನ್ನೆಲ್ಲ ನಾವು ಯಾವ ರೀತಿ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ, ಇನ್ನು ಈ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಇದಕ್ಕೂ ಕೂಡ ಒಂದು ಸಪ್ರೇಟ್ ಆದಂಥ ಒಂದು ತಂಡಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅವರು ಕೂಡ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಆದಮೇಲೆ ನಾವು ನಿಮಗೆ ಫೈನಲ್ ಆದಮೇಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬೋರ್ಡಲ್ಲಿ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ಸರ್ಕಾರ ಮಟ್ಟದಲ್ಲಿ ಇನ್ನೆಲ್ಲೆಲ್ಲಿಂದ ನೀರನ್ನ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯನೋ, ಇನ್ನು ಕೆಲವು ಸಣ್ಣ ಸಣ್ಣ ನದಿಗಳೆಲ್ಲ ಇದು ಸಣ್ಣ ಸಣ್ಣ ಹೊಳೆಗಳು ನದಿಗಳೆಲ್ಲ ಕೂಡ ಇದೆ, ಅಲ್ಲಿಂದ ಟ್ಯಾಪ್ ಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಇದು ಮೊದಲನೇ ಮಾಹಿತಿ. ಸೊ ಈ ವಿಚಾರವನ್ನು ಎತ್ತಿನಹೊಳೆಯಲ್ಲಿ ಏನು ಒಂದು ಐತಿಹಾಸಿಕವಾದಂಥ ಈ ಯೋಜನೆ ವಿಶೇಷವಾಗಿ ಕುಡಿಯೋ ನೀರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ಭಾಗ ರಾಮನಗರದ ಭಾಗ, ಸ್ವಲ್ಪ ಭಾಗ, ಜಾಸ್ತಿ ಇಲ್ಲ ರಾಮನಗರಕ್ಕೆ, ಈ ಬೆಂಗಳೂರಿಗೆಲ್ಲ ಈ ಬಾರ್ಡ್ರ್ನಲ್ಲಿ ತುಮಕೂರು, ಸ್ವಲ್ಪ ಚಿಕ್ಕಮಗಳೂರು, ಆಮೇಲೆ ಹಾಸನ ಜಿಲ್ಲೆ, ಈ ಹಾಸನ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಎಲ್ಲರೂ ಕೂಡ ಅನುಕೂಲ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರ ಮುಖಂಡಗಳಿಗೆ, ಪಕ್ಷ ಭೇದವ್ರಿಗೆ ನಾನು ತಮ್ಮ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ಬಂದು ಈ ಒಂದು ಶುಭ ಸಮಾರಂಭದಲ್ಲಿ, ನನಗೆ ಇನ್ವಿಟೇಷನ್ ಇಲ್ಲ ಅಂತ ಯಾರು ಮನೇಲಿ ಕೂತ್ಕೊಳ್ಳೋದು ಬೇಡ, ಇದೇ ಸರ್ಕಾರದ ಪರವಾಗಿ ನಾನು ಎಲ್ಲರೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಜನಪ್ರತಿನಿಧಿಗಳಿಗೆ ಮಾತ್ರ ನಾನು ಇನ್ವಿಟೇಷನ್ನ ಕಳಿಸ್ಕೊಡ್ಬೋದು, ಮಿಕ್ಕಿದ್ದವ್ರಿಗೆಲ್ಲ ಮಾಧ್ಯಮದ ಮುಖಾಂತರನೇ ನಾನು ಆಹ್ವಾನಿಸ್ತೇವೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಆಹ್ವಾನಿಸ್ತೇವೆ, TVಗಳ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲ ಬಂದು ಈ ಶುಭ ಸಂದರ್ಭದಲ್ಲಿ, ಶುಭ ದಿನ, ರೈತರಿಗೆ ಅನುಕೂಲ ಆಗೋಂಥದ್ದು ಕೂಡ, ಅಂತರ್ಜಲ ಹೆಚ್ಚಿಸ್ಲಿಕ್ಕೆ ಕೂಡ, ಕುಡಿಯೋ ನೀರಿನ ಜೊತೆಯಲ್ಲಿ ಅಂತರ್ಜಲ ಕೂಡ ಹೆಚ್ಚಲಿಕ್ಕೆ ಕೆಲವು ಭಾಗದಲ್ಲಿ ಈ ಕೆರೆ ತುಂಬುವಂಥ ಕಾರ್ಯಕ್ರಮ ಕೂಡ ಇದೆ. ಆ ದೃಷ್ಟಿಯಿಂದ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ಇದನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಂಬರ್ 1. ಇನ್ನೇನಾದ್ರು ಇದ್ರ ಬಗ್ಗೆ ಏನಾದ್ರು ಹೇಳೋದಿದೆ? ಅಷ್ಟೇ ಅಲ್ಲ, ಓಕೆ. ಸೊ ಆಮೇಲೆ ನಾನು ಬರುವಾಗ ಆಗಿತ್ತು, ಈಗ ಏನಾಗಿದೆ, ಏನೇನು ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಸ್ಮಾಲ್ ಒಂದು ನೋಟ್ ಕೂಡ ರೆಡಿ ಮಾಡಿದ್ದೀವಿ. ಅದು ನಿಮಗೆಲ್ಲ ಕಳಿಸ್ಕೊಡ್ತೀನಿ, ಮೀಡಿಯಾಗೆ ಕಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಮಾಡೋರಿದ್ದೇವೆ. ಆಮೇಲೆ ವಾಟರ್ ಪೊಲ್ಯೂಷನ್, ಆಮೇಲೆ ತುಂಗಭದ್ರಾ ವಿಚಾರದಲ್ಲಿ ಅದು ಭಾಳ